ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಅಂಡರ್ಪಾಸ್ ನಿರ್ಮಾಣದ ವೇಳೆ ಮಣ್ಣು ಕುಸಿದು ಇಬ್ಬರು ಕಾರ್ಮಿಕರು ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆ ಸಂಬಂಧ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕಾಮಗಾರಿ ಟೆಂಡರ್ ವಹಿಸಿಕೊಂಡಿದ್ದ ಪಿಜೆಬಿ ಇಂಜಿನಿಯರ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮೇಲೆ ಪ್ರಕರಣ ದಾಖಲಾಗಿದೆ. ಕಂಪನಿ ಜೊತೆಗೆ ಕಾಮಗಾರಿ ವೇಳೆ ಮುಂಜಾಗ್ರತಾ ಕ್ರಮ ವಹಿಸದ ಇಬ್ಬರ ಮೇಲೂ ಕೂಡ ಎಫ್ಐಆರ್ ಆಗಿರೋದು. ಸೂಪರ್ವೈಸರ್ ಬಿಜೋ ಜೋಸೆಫ್ ಹಾಗೂ ಸೈಟ್ ಇಂಜಿನಿಯರ್ ಕಿಶೋರ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಮೃತ ಸುನರಾಮ್ ಸಂಬಂಧಿ ಕೊಟ್ಟ ದೂರಿನ ಮೇರೆಗೆ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಬಿಎನ್ಎಸ್ 106 ಬೇಜವಾಬ್ದಾರಿಯಿಂದ ವ್ಯಕ್ತಿಯ ಸಾವಿಗೆ ಕಾರಣವಾಗುವುದು ಈ ಸೆಕ್ಷನ್ ಅಟ್ರಾಕ್ಟ್ ಆಗ್ತಾ ಇದೆ. ಇನ್ನು ಬಿಎನ್ಎಸ್ 125A ಅಜಾಗರೂಕತೆಯಿಂದ ಜೀವಕ್ಕೆ ಹಾನಿಯಾಗಿದೆ. ಈ ಎರಡು ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಎಫ್ಐಆರ್ ಹಾಕಿದ್ದಾರೆ ಪೊಲೀಸರು. ಇಂಜಿನಿಯರ್ ಹಾಗೂ ಈ ಒಂದು ಸಾವಿಗೆ ಕಾರಣರಾಗಿರುವಂಥ ಬೇಜವಾಬ್ದಾರಿ ತೋರಿರುವ ಅವರ ವಿರುದ್ಧ ಸದ್ಯ ಕಂಪ್ಲೇಂಟ್ ದಾಖಲಾಗಿದ್ದು ಎಫ್ಐಆರ್ ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಕಾಮಗಾರಿಯ ಸಂದರ್ಭದಲ್ಲಿ ಮಣ್ಣು ಕುಸಿತ ಆಗಿ ಇಬ್ಬರು ಕಾರ್ಮಿಕರು ಮೃತಪಟ್ಟಿದ್ರು. ಇನ್ನಿಬ್ಬರನ್ನ ಸುರಕ್ಷಿತವಾಗಿ ಅವರನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ನಿನ್ನೆ ನಡೆದಿದ್ದಂಥ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗ ಯಾರ್ಯಾರ ಮೇಲೆ ಕಂಪ್ಲೇಂಟ್ ದಾಖಲಾಗಿದೆ, ಎಫ್ಐಆರ್ ದಾಖಲಾಗಿದೆ ನಾವಿಲ್ಲಿ ಗಮನಿಸಬಹುದು. ಬಿಎನ್ಎಸ್ 106 ಪ್ರಕಾರ ಬೇಜವಾಬ್ದಾರಿಯಿಂದ ವ್ಯಕ್ತಿಯ ಸಾವಿಗೆ ಕಾರಣ ಆಗಿದ್ದಾರೆ ಅಂತ. ಇನ್ನು ಬಿಎನ್ಎಸ್ 125A ಪ್ರಕಾರ ಅಜಾಗರೂಕತೆಯಿಂದ ಜೀವಕ್ಕೆ ಹಾನಿಯಾಗಿದೆ. ಎರಡು ಸೆಕ್ಷನ್ಗಳ ಅಡಿಯಲ್ಲಿ ಇವರ ವಿರುದ್ಧ ಕಂಪ್ಲೇಂಟ್ ದಾಖಲು ಮಾಡಿಕೊಂಡು ಎಫ್ಐಆರ್ ಹಾಕಿದ್ದಾರೆ ಪೊಲೀಸರು. ಮುಂದಿನ ತನಿಖೆ ಹೇಗಿರುತ್ತೆ, ಯಾರ ತಲೆದಂಡ ಆಗುತ್ತೆ ನೋಡೋಣ.